ದಿನ ಭಾಳ ಶುಭ ದಿನ. ನಮ್ಮ ನೆಚ್ಚಿನ ನೇತಾರಾದ ಹಾಗೂ ನನ್ನ ರಾಜಕೀಯ ಗುರುಗಳಾದ ಶ್ರೀಮಾನ್ KH ಮುನಿಯಪ್ಪಾಜಿಯವರು ಕೇಂದ್ರ ಸಚಿವರಾಗಿದ್ದರು. ಎಲ್ಲ ವಿಧದಲ್ಲೂ 7 ಬಾರಿ ಲೋಕಸಭಾ ಸದಸ್ಯರಾಗಿ ಕೇಂದ್ರ ಸಚಿವರುಗಳಾಗಿ ನಿರ್ವಹಿಸಿ ಈಗ ನಮ್ಮ ಕರ್ನಾಟಕ ರಾಜ್ಯ ಉಸ್ತುವಾರಿ ಸಚಿವರಾದ ದೇವನಹಳ್ಳಿ ಬೆಂಗಳೂರು ರೂರಲ್ಗೆ ಉಸ್ತುವಾರಿ ಸಚಿವರಾಗಿದ್ದಾರೆ. ಹಾಗೂ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಆಹಾರ ಮತ್ತು ನಾಗರಿಕ ಸರಬರಾಜಿನ ಕ್ಯಾಬಿನೆಟ್ ಮಂತ್ರಿಯಾಗಿ ಅವರು ಅನ್ನದಾನ ಅನ್ನೋಕ್ಕೆ ದೆಹಲಿಯಲ್ಲಿದ್ದಾಗ ತಮಗೆ ಪರಿಚಯ ಇದೆ ಇಲ್ವೋ, ಯಾರು ಬಂದರೂ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಸಾಹೇಬ್ರ ಮನೆಯಲ್ಲಿ ಊಟ ಇಲ್ಲದೆ ಕಳಿಸ್ತಾ ಇರಲಿಲ್ಲ. ಅದೇ ರೀತಿಯಾಗಿ ಆ ಪರಮಾತ್ಮನ ಅನುಗ್ರಹದಿಂದ ಅವರಿಗೆ ಅದೇ ಪೋರ್ಟ್ಫೋಲಿಯೋ ಸಿಕ್ಕಿದೆ, ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಅಂತ. ಅವ್ರದ್ದು ಎಷ್ಟು ಹೇಳಿದ್ರು ಕಮ್ಮಿನೇ. ಇವಾಗ 77 ವರ್ಷ, ಈಗಲೂ 20 ವರ್ಷದ ಯುವಕನಂತೆ ಹೊರಡ್ತಾರೆ. ನಾವು ಅವ್ರ ಮುಂದೆ ಓಡಬೇಕಾಗತ್ತೆ, ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಅವ್ರ ವ್ಯಕ್ತಿತ್ವ ಅಂತ ಒಳ್ಳೆಯದು. ಅವರ ಅನುಯಾಯಿಗಳಾಗಿ ನಾವು ಅಂದರೆ ಅವರ ಶಿಷ್ಯರಾಗಿ ಮಕ್ಕಳಾಗಿ ಇಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ತೊಡಗಿಸ್ಕೊಂಡು ಅವರ ಜೊತೆಯಲ್ಲಿದ್ದು ಸದಾ ಮಾಡ್ತಾಯಿದ್ದು ನಾನು KV ರಾಮಪ್ರಸಾದ್, ಪ್ರಧಾನ ಕಾರ್ಯದರ್ಶಿ, ನಮ್ಮ KPCC ಬೆಂಗಳೂರು. ಬರುತ್ತಾ ಇನ್ನೂ 100 ವರ್ಷಗಳ ಕಾಲ ಹೆಚ್ಚಿನ ಆಯುಷ್ಯ, ಆರೋಗ್ಯ, ಐಶ್ವರ್ಯಗಳ ಪರಮಾತ್ಮ ಕೊಟ್ಟು ಕಾಪಾಡಬೇಕು ಅಂತ ನಾನು ಈ ಮುಖ್ಯನ ಪ್ರಾರ್ಥಿಸುತ್ತೇನೆ. ಸಾಹೇಬರು ನನಗೆ 35 ವರ್ಷದಿಂದ ಪರಿಚಯ. 7 ಬಾರಿ ಸಂಸತ್ ಸದಸ್ಯರು, ಕೋಲಾರ ಕ್ಷೇತ್ರದ ಪ್ರತಿನಿಧಿಸಿದ ಸಂಸತ್ ಸದಸ್ಯರು ಮತ್ತು 2023ರಿಂದ ರಾಜ್ಯ ರಾಜಕೀಯಕ್ಕೆ ಪ್ರವೇಶ ಮಾಡಿ ದೇವನಹಳ್ಳಿ ಕ್ಷೇತ್ರದಿಂದ ಗೆದ್ದು ಇವಾಗ ಆಹಾರ ಮತ್ತು ಸರಬರಾಜು ಸಚಿವರಾಗಿದ್ದಾರೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಅವ್ರಿಗೆ ದೇವರು ದೀರ್ಘ ಆಯಸ್ಸು ಮತ್ತು ಆರೋಗ್ಯ ಕೊಡಲಿ ಅಂತ ಆ ದೇವ್ರನಲ್ಲಿ ಪ್ರಾರ್ಥಿಸ್ತೀನಿ. ಅವ್ರ ಸಾಹೇಬರು ತುಂಬ ಕೆಲಸ ಮಾಡಿದ್ದಾರೆ. 7 ಬಾರಿ ಕೋಲಾರದ ಕ್ಷೇತ್ರವನ್ನು ಪ್ರತಿನಿಧಿಸಿ 2 ಬಾರಿ ಕೇಂದ್ರ ಸಚಿವರು, ರೈಲ್ವೆ ಖಾತೆಯ ರಾಜ್ಯ ಸಚಿವರು ಮತ್ತು ರೋಡ್ ಟ್ರಾನ್ಸ್ಪೋರ್ಟ್ ಮತ್ತು ರಸ್ತೆ ಅಭಿವೃದ್ಧಿ ಸಚಿವರು 10 ವರ್ಷ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಬೇಜಾನ್ ಕಾಮಗಾರಿ ಹೈವೇಸ್ ಎಲ್ಲ ತಂದಿದ್ದಾರೆ ಕೋಲಾರಕ್ಕೆ, ಇಡೀ ಸೌತ್ ಇಂಡಿಯಾಕ್ಕೆ. ಮತ್ತು ನಮ್ಮ ಕರ್ನಾಟಕದಲ್ಲಿ ರೈಲ್ವೆ ಲೈನ್ಸ್ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ, ಕುಪ್ಪಂ ರೈಲ್ವೆ ಲೈನ್ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ. ಸೊ ಬೇಜಾನ್ ಕೆಲಸ ದೆಹಲಿಯಲ್ಲಿ ಮಾಡಿ ಕೇಂದ್ರ ಸಚಿವನಾಗಿ ಮಾಡಿ ಇವಾಗ ಮತ್ತೆ ರಾಜ್ಯ ರಾಜ್ಯಕ್ಕೆ ಪ್ರವೇಶ ಮಾಡಿ ಇಲ್ಲಿ ಗೆದ್ದು ಇಲ್ಲಿ ಮಂತ್ರಿ ಆಗಿದ್ದಾರೆ. ಇಲ್ಲಿ ಇವಾಗ ಆಹಾರ ಸಚಿವರಾಗಿದ್ದಾರೆ. ಅವ್ರಿಗೆ ನಾವು ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿ ಅವ್ರಿಗೆ ದೇವರು ದೀರ್ಘ ಆಯಸ್ಸು ಕೊಡಲಿ, ಆರೋಗ್ಯ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀವಿ. ನನ್ನ ಹೆಸರು ಫರ್ಡಿನಾಂಡ್ ಲಾರೆನ್ಸ್. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಸಚಿವರಾದಂಥ ಹಿರಿಯರು ಆದಂಥ ನಮ್ಮ KH ಮುನಿಯಪ್ಪ ಸಾಹೇಬರು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ದೇವರು ಅವರಿಗೆ ಇನ್ನೂ ಹೆಚ್ಚಿಗೆ ಆರೋಗ್ಯ, ಸುಖ, ಶಾಂತಿ ಹಾಗೂ ಈ ರಾಜ್ಯದ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಿ ನೋಡಬೇಕನ್ನೋದು ನಮ್ಮೆಲ್ಲರ ಅಭಿಮಾನಿಗಳ ಆಸೆ. ಆ ನಿಟ್ಟಿನಲ್ಲಿ ದೇವರ ಮತ್ತು ಎಲ್ಲ ಒಂದು ಕರ್ನಾಟಕ ರಾಜ್ಯದ ಪ್ರಜೆಗಳ ಆಶೀರ್ವಾದ ಸಿಗಲಿ ಅಂತೇಳಿ ಇವತ್ತು ನಾವು ಮುನಿಯಪ್ಪ ಸಾಹೇಬರಿಗೆ ನಾವು ಹುಟ್ಟುಹಬ್ಬ ಶುಭಾಶಯಗಳನ್ನು ಹೇಳಲಿಕ್ಕೆ ಬಳ್ಳಾರಿಯಿಂದ ಇವತ್ತೇನು ಬೆಂಗಳೂರಿಗೆ ಬಂದಿದ್ದೀವಿ. ಅವ್ರಿಗೆ ದೇವರ ಆಶೀರ್ವಾದ ಮಾಡಿ ಈ ರಾಜ್ಯದ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಲಿ ಅಂತ ಶುಭ ಕೋರುತ್ತಾರೆ. ಸ್ವಲ್ಪ ಜಾಗ ಸರಿ ಕೈ ಇಟ್ಕೊಳ್ಳಿ 2 ಗಂಟೆ